ನೋಡಿ, ಈ ಬೆಳಗಾವಿ ಇಲ್ಲಿ 2 ಲೋಕಸಭಾ ಕ್ಷೇತ್ರ ಇದೆ ವೀಕ್ಷಕರೇ. ಒಂದು ಚಿಕ್ಕೋಡಿ, ಮತ್ತೊಂದು ಬೆಳಗಾವಿ. ಓಕೆ, ನಿಮ್ಗೆ ಗೊತ್ತಿರ್ಬೋದು ಕಳೆದ ಬಾರಿ ಯಾರೆಲ್ಲ ಗೆದ್ದರು, ಅದರಲ್ಲಿ ಇರಲಿ. 18 ವಿಧಾನಸಭಾ ಕ್ಷೇತ್ರ ಇದೆ, ಭಾಳ ದೊಡ್ಡ ಜಿಲ್ಲೆ ಇದು. ಇಡೀ ರಾಜ್ಯ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ 18 ಎಲ್ಲೂ ಇಲ್ಲ ಒಂದು. ಆಮೇಲೆ 2011ರಲ್ಲಿ ಇಲ್ಲಿ ಜನಗಣತಿ ಆಯಿತು. ಜನಗಣತಿ ಅಂದರೆ ಕೇಂದ್ರದ ಜನಗಣತಿ ಲೆಕ್ಕ ಪ್ರಕಾರ 64% ಕನ್ನಡಿಗರಿದ್ದಾರೆ. 64%. 18% ಮರಾಠಿಗರಿದ್ದಾರೆ. 9% ಉರ್ದು ಭಾಷಿಕರಿದ್ದಾರೆ. ಆಯಿತಾ? ಸೊ ಈ ಕನ್ನಡಿಗರದ್ದು ಏನಾಗುತ್ತೆ, ಒಟ್ಟು ನಿಮಗೆ ಕಾಂಗ್ರೆಸ್ಸು, BJP, ಇನ್ನೊಂದು ಪಾರ್ಟಿ ಅಂತೇಳಿ ಸ್ಪ್ಲಿಟ್ ಆಗುತ್ತೆ. ಈ ರಾಜಕಾರಣಿಗಳು ಏನು ಮಾಡ್ತಾರೆ, 18% ಮರಾಠಿ ಓಟ್ ಇದೆಯಲ್ಲ, ಅದನ್ನು ತನ್ನ ಜೊತೆ ಇಟ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುತ್ತೆ. ಅದು ಶಿವಸೇನೆ ಥರ ಇರ್ಬೋದು, ಅಥವಾ ಅದನ್ನು ಹಿಂದುತ್ವದ ರೀತಿಯಲ್ಲಿರ್ಬೋದು. ಈ 2 ಪಾರ್ಟಿಗಳಿಗೂ ಅದನ್ನು ಲಾಭ ಮಾಡುವಂಥ ಪ್ರಯತ್ನಗಳನ್ನು ಮಾಡುತ್ತೆ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿಲ್ಲ ಅಂತಂದರೆ, ಇಲ್ಲಿ ತನಕ ಇರುವಂಥದ್ದು ಒಂದು ವೇಳೆ ಜಿಲ್ಲೆ ಮಾಡಿದರೆ ಅದು ಮರಾಠಿ ಪ್ರಾಬಲ್ಯವಿರುವಂಥ ಜಿಲ್ಲೆ ಆಗತ್ತೆ. ನಾಳೆ ಅಲ್ಲಿ ಏನಾದರೂ ಮತ್ತೊಂದು, ಈಗ ಬೆಳಗಾವಿ ಯಾವುದು ಮೇಯರ್ ಕೂಡ ಅನೇಕ ಬಾರಿ ಮರಾಠಿಗಳು ಆಗಿದ್ದಿದೆ. ಹಾಗಂತ ಕೆಲವು ಟೀಕೆ ಟಿಪ್ಪಣಿ ಬೇರೆ ಇರ್ತದೆ. ಈಗ ಮಂಜೇಶ್ವರದ ಕಾಸರಗೋಡು ಜಿಲ್ಲೆಯ ಅಥವಾ ನಮ್ಮ ಕೊನೆ ಇಲ್ಲಿ ಉಳ್ಳಾಲ ಕಲಿಬೇಕು ಅಂತ ಹೇಳಿದ್ದಾರೆ. ಹೌದು, ಮರಾಠಿಲಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಈಗ ಇವರು ಒಂದು ರೀತಿಯಲ್ಲಿ ನೀವೇನು ಟಿಕೆಟ್ ಟಿಪ್ಪಣಿ ಇರಲಿ, ಸತೀಶ್ ಜಾರಕಿಹೊಳಿ ಮಾತನ್ನು ಹೇಳ್ತಾರೆ. ಇಂಥ ಗಲಾಟೆಗಳು ಎಲ್ಲ ಕಡೆ ಆಗುತ್ತೆ, ಆದರೆ ಅದು ಭಾಷಿಕ ಕಾರಣಕ್ಕಾಗಿ ಆಗಬಾರ್ದು ಅಂತ. ಏನೋ ನೀನು ಮಾತಾಡ್ತಿದ್ದೆ, ಏನೋ ಇವ್ರು ಕೇಳ್ತಾ ಇದ್ದೆ, ಹೊಡೆದಾಡೋದು ಎಲ್ಲ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಕನ್ನಡದ ಪರವಾಗಿ ಧ್ವನಿ ಎತ್ತಬೇಕಾದವರು ಯಾರು? ನಮ್ಮಿಂದ ಓಟು ಪಡ್ಕೊಂಡವರು. ನೀವು ಮರಾಠಿ ಓಟನ್ನು ಇಷ್ಟು ಬಯಸುವವರು ನೇರವಾಗಿ ಮಹಾರಾಷ್ಟ್ರಕ್ಕೆ ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳಿ, ಯಾರು ಬೇಡ ಅಂತಂದರು, ಗೆದ್ದು ತೋರಿಸಿ, ಯಾರು ಬೇಡ ಅಂತಂದರು. ಅದು ದಮ್ಮು, ಅದು ತಾಕತ್ತು. ಸೊ ಹಾಗಾಗಿ ನಿಮ್ಮ ಮೂಲ ಇರೋದಿಲ್ಲಿ. ನೀವು ಸಮ್ಟೈಮ್ಸ್ ನಿಮ್ಮಲ್ಲಿ ಏನು ಮೂಲ ಮರಾಠಿಗರಿರ್ಬೋದು, ನಾವು ಬೇಡ ಅಂತ ಹೇಳೋದಿಲ್ಲ ಯಾರಿಗೂ ಕೂಡ. ಆದರೆ ಇಲ್ಲಿ ಇರುವಂತಹ ಅಸ್ಮಿತೆ ಇದೆಯಲ್ಲ, ಕನ್ನಡದ ಅಸ್ಮಿತೆ, ಅದಕ್ಕೊಂದು ವಿಶೇಷವಾದಂಥ ರೆಸ್ಪೆಕ್ಟನ್ನು ನೀವು ಕೊಡಲೇಬೇಕಾಗತ್ತೆ. ನೋಡಿ, ಸೈಡಲ್ಲಿ ನಾವು 18 MLAಗಳನ್ನು ಹಾಕಿದ್ದೀವಿ, ಬೇರೆ ಬೇರೆ ಪಾರ್ಟಿ ಸಮೇತರಾಗಿ. ನಿಮ್ಮ ನಿಲುವೇನು ಅಂತೇಳಿ ನೀವು 18 ಜನ ಕೂಡ ಖಂಡಿಸಬೇಕು ಅದನ್ನು. ಅದಾಗತ್ತೋ ಆಗೋದಿಲ್ವೋ, ನಿಮ್ಮ ವೋಟ್ ಬ್ಯಾಂಕೋ, ನೀವು ಒಂದು ಪ್ರಯತ್ನ ಪಡಬೇಕು. ಇಲ್ಲ, ನಾವು ಕನ್ನಡಿಗರಿದ್ದೀವಿ, ಕನ್ನಡದ ಓಟಿಗಿಂದ ಗೆದ್ದಿದ್ದೀವಿ, ಕರ್ನಾಟಕ ಸರ್ಕಾರಕ್ಕೆ ಕೆಲಸ ಮಾಡ್ತಾ ಇದ್ದೀವಿ, ಹಾಗಿದ್ದಾಗ ನೀವು ನಿಮ್ಮ ನಿಲುವನ್ನು ಪ್ರಕಟಿಸಬೇಕಾಗತ್ತೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಅದಾದ ನಂತರ ಇವತ್ತು ಬಾಳೆಕುಂದ್ರಿ ಚಲೋ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತಾ ಇದೆ. ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಬೇಡ. ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡಿಗರ ಆಕ್ರೋಶದ ಕಿಡಿ ಜ್ವಾಲೆಯಂತೆ ಹಬ್ಬುತ್ತಿದೆ. ಕರ್ನಾಟಕ ಸಾರಿಗೆ ನಿರ್ವಾಹಕನ ಮೇಲೆ ಮರಾಠಿ ಪುಂಡನ ಹಲ್ಲೆ ಪ್ರಕರಣ ಕುರಿತು ಕನ್ನಡ ಹೋರಾಟಗಾರರ ದಂಡೆ ಬೆಳಗಾವಿಗೆ ಲಗ್ಗೆ ಇಡಲಿದೆ. ಮರಾಠಿ ಪುಂಡರಿಗೆ ತಮ್ಮ ತಾಕತ್ತು ಏನು ಅಂತ ತೋರಿಸಲಿದ್ದಾರೆ. ಬೆಳಗಾವಿಗೆ ದೌಡಾಯಿಸಿದ ಕನ್ನಡಿಗರ ದಂಡು ಮರಾಠಿ ಪುಂಡರ ಎದುರು ಉಗುಳಲಿದೆ ಬೆಂಕಿ ಚೆಂಡು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರ ತಂಡ ಬೆಳಗ್ಗೆ ಕುಮದಾನಗರಿಗೆ ಲಗ್ಗೆ ಇಡಲಿದ್ದಾರೆ. ನಗರ ಪೊಲೀಸ್ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಿ ಅಲ್ಲಿಂದ ಚಲೋ ಬಾಳೆಕುಂದ್ರಿ ಚಳುವಳಿ ಕೈಗೊಳ್ಳಲಿದ್ದಾರೆ. ಜೊತೆಗೆ ಬೈಕ್ ರ್ಯಾಲಿ ಮಾಡಲಿದ್ದಾರೆ. ರಾಜ್ಯ ಮೂಲೆ ಮೂಲೆಗಳಿಂದ ಕನ್ನಡದ ಸೇನಾನಿಗಳು ಬೆಳಗಾವಿಗೆ ಬರುತ್ತಿದ್ದಾರೆ. ಅತ್ತ ಕಮಿಷನರ್ ಎಡಾ ಮಾರ್ಟಿನ್ ನೇತೃತ್ವದಲ್ಲಿ 2 ಡಿಸಿಪಿಗಳು 4 ಎಸಿಪಿಗಳು ಸೇರಿ ಒಟ್ಟು 1300ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಒಟ್ಟಾರೆ ಕನ್ನಡ ನಾಡು ಭಾಷೆಯ ಬಗ್ಗೆ ತುಟಿ ಬಿಚ್ಚದ ಜಿಲ್ಲೆಯ ರಾಜಕಾರಣಿಗಳಿಗೂ ಮತ್ತು ಮರಾಠ ಪುಂಡರಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಲಿದ್ದಾರೆ. ಕೋಟೆ ನಾಡಿನಲ್ಲಿ ತಮ್ಮ ತಾಕತ್ತು ಮೆರೆಯಲಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಓಕೆ, ಇವತ್ತು ಮತ್ತೊಮ್ಮೆ ಎಲ್ಲರೂ ಹೇಳ್ತಾ ಇದ್ದೀವಿ, ಎಲ್ಲ ಕನ್ನಡಿಗರು ಕೂಡ ಇವತ್ತು ಯಾರಿಗೆಲ್ಲ ಹೋಗ್ಲಿಕ್ಕಾಗುತ್ತೆ ಬಾಳೆಕುಂದ್ರಿಗೆ ಅಲ್ಲಿ ಸೇರಬೇಕು, ಒಂದು ಉತ್ತರವನ್ನು ಕೊಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಈಗ ಎಮ್ ಎಸ್ ಅವ್ರು ಮಾಡ್ಕೊಳ್ಳಿ, ಅವರ ಊರಲ್ಲಿ ಮಾಡ್ಕೊಳ್ಳಿ, ಅದಕ್ಕೆ ಬೇಕಿರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಅಥವಾ ಇಲ್ಲೂ ಕೆಲವೊಮ್ಮೆ ಕಾರ್ಯಕ್ರಮಗಳಿರ್ತಲ್ಲ, ಮಾಡಬಾರ್ದು ಅಂತ ಏನು ಇರೋದಿಲ್ಲ. ಆದರೆ ಅದಕ್ಕೆ ಒಂದು ರೀತಿ ರಿವಾಜು ಅಂತ ಇರುತ್ತೆ. ಈಗ ನಾವು ವಿದೇಶದಲ್ಲೂ ಹೋಗಿ ನಮ್ಮ ಹಬ್ಬವನ್ನು ಆಚರಿಸೋದಿಲ್ವೋ, ಹಾಗೆಯೇ ರಾಜ್ಯದಲ್ಲೂ ಕೂಡ ಬಂದು ಅದನ್ನು ಮಾಡ್ತಾರೆ.
ಅದೊಂದು ಮ್ಯೂಚುವಲ್ ಆಗಿರುವಂಥದ್ದು. ಈಗ ತಿರುವಳ್ಳವರ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಿದಾಗ ಸರ್ವಜ್ಞ ಪ್ರತಿಮೆಯನ್ನು ಚೆನ್ನೈನಲ್ಲಿ ಸ್ಥಾಪಿಸಬೇಕು ಅಂತೇಳಿ ವೀರಪ್ಪನ ಟೈಮಲ್ಲ ಆಯ್ತಲ್ಲ, ಅದೊಂಥರ ಮ್ಯೂಚುವಲ್. ಸೊ ಬನ್ನಿ ನೋಡಿ, ಈ ಬೆಳಗಾವಿ ಇಲ್ಲಿ 2 ಲೋಕಸಭಾ ಕ್ಷೇತ್ರ ಇದೆ ವೀಕ್ಷಕರೇ, ಒಂದು ಚಿಕ್ಕೋಡಿ ಮತ್ತೊಂದು ಬೆಳಗಾವಿ. ಓಕೆ, ನಿಮ್ಗೆ ಗೊತ್ತಿರ್ಬೋದು ಕಳೆದ ಬಾರಿ ಯಾರೆಲ್ಲ ಗೆದ್ದರು ಅದರಲ್ಲಿ ಇರಲಿ. 18 ವಿಧಾನಸಭಾ ಕ್ಷೇತ್ರ ಇದೆ, ಭಾಳ ದೊಡ್ಡ ಜಿಲ್ಲೆ ಇದು. ಇಡೀ ರಾಜ್ಯ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ 18 ಎಲ್ಲೂ ಇಲ್ಲ ಒಂದು. ಆಮೇಲೆ 2011ರಲ್ಲಿ ಇಲ್ಲಿ ಜನಗಣತಿ ಆಯಿತು. ಜನಗಣತಿ ಅಂದರೆ ಕೇಂದ್ರದ ಜನಗಣತಿ ಲೆಕ್ಕ ಪ್ರಕಾರ 64% ಕನ್ನಡಿಗರಿದ್ದಾರೆ, 64%. 18% ಮರಾಠಿಗರಿದ್ದಾರೆ, 9% ಉರ್ದು ಭಾಷಿಕರಿದ್ದಾರೆ. ಆಯಿತಾ? ಸೊ ಈ ಕನ್ನಡಿಗರದ್ದು ಏನಾಗುತ್ತೆ, ಒಟ್ಟು ನಿಮಗೆ ಕಾಂಗ್ರೆಸ್ಸು BJP ಇನ್ನೊಂದು ಪಾರ್ಟಿ ಅಂತೇಳಿ ಸ್ಪ್ಲಿಟ್ ಆಗುತ್ತೆ. ಈ ರಾಜಕಾರಣಿಗಳು ಏನು ಮಾಡ್ತಾರೆ, 18% ಮರಾಠಿ ಓಟ್ ಇದೆಯಲ್ಲ ಅದನ್ನು ತನ್ನ ಜೊತೆ ಇಟ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುತ್ತೆ. ಅದು ಶಿವಸೇನೆ ಥರ ಇರ್ಬೋದು ಅಥವಾ ಅದನ್ನು ಹಿಂದುತ್ವದ ರೀತಿಯಲ್ಲಿರ್ಬೋದು. ಈ 2 ಪಾರ್ಟಿಗಳಿಗೂ ಅದನ್ನು ಲಾಭ ಮಾಡುವಂಥ ಪ್ರಯತ್ನಗಳನ್ನು ಮಾಡುತ್ತೆ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿಲ್ಲ ಅಂತಂದರೆ, ಇಲ್ಲಿ ತನಕ ಇರುವಂಥದ್ದು ಒಂದು ವೇಳೆ ಜಿಲ್ಲೆ ಮಾಡಿದರೆ ಅದು ಮರಾಠಿ ಪ್ರಾಬಲ್ಯವಿರುವಂಥ ಜಿಲ್ಲೆ ಆಗುತ್ತೆ. ನಾಳೆ ಅಲ್ಲಿ ಏನಾದರೂ ಮತ್ತೊಂದು, ಈಗ ಬೆಳಗಾವಿ ಯಾವುದು ಮೇಯರ್ ಕೂಡ ಅನೇಕ ಬಾರಿ ಮರಾಠಿಗಳು ಆಗಿದ್ದಿದೆ. ಹಾಗಂತ ಕೆಲವು ಟೀಕೆ ಟಿಪ್ಪಣಿ ಬೇರೆ ಇರ್ತದೆ. ಈಗ ಮಂಜೇಶ್ವರದ ಕಾಸರಗೋಡು ಜಿಲ್ಲೆಯ ಅಥವಾ ನಮ್ಮ ಕೊನೆ ಇಲ್ಲಿ ಉಳ್ಳಾಲ ಕಲಿಬೇಕು ಅಂತ ಹೇಳಿದ್ದಾರೆ, ಹೌದು, ಮರಾಠಿಲಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಈಗ ಇವರು ಒಂದು ರೀತಿಯಲ್ಲಿ ನೀವೇನು ಟಿಕೆಟ್ ಟಿಪ್ಪಣಿ ಇರಲಿ, ಸತೀಶ್ ಜಾರಕಿಹೊಳಿ ಮಾತನ್ನು ಹೇಳ್ತಾರೆ, ಇಂಥ ಗಲಾಟೆಗಳು ಎಲ್ಲ ಕಡೆ ಆಗುತ್ತೆ, ಆದರೆ ಅದು ಭಾಷಿಕ ಕಾರಣಕ್ಕಾಗಿ ಆಗಬಾರ್ದು ಅಂತ. ಏನೋ ನೀನು ಮಾತಾಡ್ತಿದ್ದೆ, ಏನೋ ಇವ್ರು ಕೇಳ್ತಾ ಇದ್ದೆ, ಹೊಡೆದಾಡೋದು ಎಲ್ಲ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಕನ್ನಡದ ಪರವಾಗಿ ಧ್ವನಿ ಎತ್ತಬೇಕಾದವರು ಯಾರು? ನಮ್ಮಿಂದ ಓಟು ಪಡ್ಕೊಂಡವರು. ನೀವು ಮರಾಠಿ ಓಟನ್ನು ಇಷ್ಟು ಬಯಸುವವರು ನೇರವಾಗಿ ಮಹಾರಾಷ್ಟ್ರಕ್ಕೆ ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳಿ, ಯಾರು ಬೇಡ ಅಂತಂದರು, ಗೆದ್ದು ತೋರಿಸಿ, ಯಾರು ಬೇಡ ಅಂತಂದರು. ಅದು ದಮ್ಮು, ಅದು ತಾಕತ್ತು. ಸೊ ಹಾಗಾಗಿ ನಿಮ್ಮ ಮೂಲ ಇರೋದಿಲ್ಲಿ. ನೀವು ಸಮ್ಟೈಮ್ಸ್ ನಿಮ್ಮಲ್ಲಿ ಏನು ಮೂಲ ಮರಾಠಿಗರಿರ್ಬೋದು, ನಾವು ಬೇಡ ಅಂತ ಹೇಳೋದಿಲ್ಲ ಯಾರಿಗೂ ಕೂಡ. ಆದರೆ ಇಲ್ಲಿ ಇರುವಂತಹ ಅಸ್ಮಿತೆ ಇದೆಯಲ್ಲ, ಕನ್ನಡದ ಅಸ್ಮಿತೆ, ಅದಕ್ಕೊಂದು ವಿಶೇಷವಾದಂಥ ರೆಸ್ಪೆಕ್ಟನ್ನು ನೀವು ಕೊಡಲೇಬೇಕಾಗತ್ತೆ. ನೋಡಿ, ಸೈಡಲ್ಲಿ ನಾವು 18 MLAಗಳನ್ನು ಹಾಕಿದ್ದೀವಿ, ಬೇರೆ ಬೇರೆ ಪಾರ್ಟಿ ಸಮೇತರಾಗಿ. ನಿಮ್ಮ ನಿಲುವೇನು ಅಂತೇಳಿ ನೀವು 18 ಜನ ಕೂಡ ಖಂಡಿಸಬೇಕು ಅದನ್ನು. ಅದಾಗತ್ತೋ ಆಗೋದಿಲ್ವೋ, ನಿಮ್ಮ ವೋಟ್ ಬ್ಯಾಂಕೋ, ನೀವು ಒಂದು ಪ್ರಯತ್ನ ಪಡಬೇಕು. ಇಲ್ಲ, ನಾವು ಕನ್ನಡಿಗರಿದ್ದೀವಿ, ಕನ್ನಡದ ಓಟಿಗಿಂತ ಗೆದ್ದಿದ್ದೀವಿ, ಕರ್ನಾಟಕ ಸರ್ಕಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ, ಹಾಗಿದ್ದಾಗ ನೀವು ನಿಮ್ಮ ನಿಲುವನ್ನು ಪ್ರಕಟಿಸಬೇಕಾಗತ್ತೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಅದಾದ ನಂತರ ಇವತ್ತು ಬಾಳೆಕುಂದ್ರಿ ಚಲೋ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತಾ ಇದೆ. ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಬೇಡ. ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡಿಗರ ಆಕ್ರೋಶದ ಕಿಡಿ ಜ್ವಾಲೆಯಂತೆ ಹಬ್ಬುತ್ತಿದೆ. ಕರ್ನಾಟಕ ಸಾರಿಗೆ ನಿರ್ವಾಹಕ